ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲಡ್ಡು ಬರ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ನೋಡೋಲ್ವಾ, ಸೊ ಸ್ನಾನ ಎಲ್ಲ ಮುಗಿಸಿ ಫಸ್ಟು ನಾನು ಹೊರಗಡೆ ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟಿದ್ದೆ. ನಾನು ಫಸ್ಟು ಹೊಸಲು ಪೂಜೆನೇ ಮಾಡೋದು, ನಂತರ ನಾನು ಒಳಗಡೆ ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ರೆಡಿ ಮಾಡಿದ್ದೆಲ್ಲ ಸೊ ಆಲ್ರೆಡಿ ಸುಮಾರು ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನೇನು ತೋರಿಸ್ತಿಲ್ಲ. ಸೊ ಒಂದು ಬೇಜಾರಾಗಿದ್ದ ವಿಷಯ ಏನು ಅಂತಂದರೆ ರಾಯರಿಂದ ಅಂತ. ಸೊ ನಾನು ಮುಂದೆ ವೀಡಿಯೋಲಿ ಹೇಳ್ತಾ ಹೋಗ್ತೀನಿ. ಈಗ ನೋಡ್ಬೋದು ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗೇ ಬಂದಿತ್ತು. ಸೊ ಬೆಳಗ್ಗೆನೇ ನಾನು ಪೂಜೆನ ಮುಗಿಸ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸಾದ ನಂತರ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಅಡುಗೆ ಎಲ್ಲ ಮಾಡ್ಕೊಳ್ಳೋಣ, ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನಿಂಗ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೇ ನಾನು ಪೂಜೆನ ಮಾಡ್ಕೊಂಡಿದ್ದೆ. ಸೊ ನಾನು ಯಾವಾಗಲೂ ಸಿಂಪಲ್ಲಾಗೆ ಮಾಡೋ ಅಂಥದ್ದು. ಸೊ ಸಿಂಪಲ್ಲಾಗಿ ಪೂಜೆನ ಮಾಡಿ ಮುಗಿಸಿ ಸೈಡ್ಗೆ ಹೋದೆ. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಮಾಡಿದೆ. ರಾಯರ ಹತ್ರ ಸ್ವಲ್ಪ ಬೇಡಿಕೆ ಎಲ್ಲ ಬೇಡ್ಕೊಂಡು ಪೂಜೆ ಎಲ್ಲ ಸಲ್ಲಿಸಿ ಆನಂತರ ಸೇವೆ ಎಲ್ಲ ಮಾಡಿದ ನಂತರ ಸ್ವಲ್ಪ ಏನಕ್ಕೋ ಪೂಜೆ ಎಲ್ಲ ಮುಗಿದಿದೆ ಅಂತ ಸೈಡ್ಗೆ ಹೋಗಿದೆ. ಹೋಗಿ ಒಂದು 2 ಮಿನಿಟ್ಸ್ ನಾನು ನೋಡ್ತಾ ಇದ್ದೀನಿ. ನೋಡೋ ಅಷ್ಟರಲ್ಲಿ ನೋಡ್ಬೋದು ಬಲಗಡೆ ಇರೋ ಅಷ್ಟು ಹೂವು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ನನಗೆ ಬೇಜಾರಾಗಿದೆ ಏನಂತ ನಾನು ನೋಡಬೇಕಾದ್ರೆ ಬಿದ್ದಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಸೊ ನಾನು ನೋಡಿದಾಗ ಬಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ತುಂಬ ಖುಷಿ ಕೂಡ ಆಗಿತ್ತು ನನಗೆ ಅವತ್ತಂತೂ. ಸೊ ಆಲ್ಮೋಸ್ಟ್ ಒಂದು ಕಡೆ ಇರೋ ಹೂವು ಎಲ್ಲ ಬಲಗಡೆ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಫುಲ್ ಖುಷಿ ಆಗಾಯಿತು. ಸೊ ಅದೇ ಖುಷಿಯಲ್ಲಿ ಹಾಗೆಯೇ ಟೆಂಪಲ್ಗೆ ಹೋಗಿ ಬರಬೇಕಿತ್ತಲ್ವ. ಸೊ ಹಾಗಾಗಿ ಪಾಪುನ ಕರ್ಕೊಂಡು ನಾನು, ರಶ್ವಿನು, ಹಸ್ಬೆಂಡು ಎಲ್ಲರೂ ಕೂಡ ಹೋಗಿದ್ವಿ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸಿ ಮಗು ಹೆಸರಲ್ಲಿ. ಸೊ ಅರ್ಚನೆ ಎಲ್ಲ ಹೇಳಿದ್ವಿ. ಸೊ ಮಾಡಿಸೋಕ್ಕೆ ಮಾಡಿಸಿ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಬೆಳಗ್ಗೆನೇ ನಾನು ಎದ್ದಿದ ತಕ್ಷಣವೇ ಅಡುಗೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಸೊ ಟೆಂಪಲ್ಗೆ ಹೋಗಿ ಬಂದ ನಂತರ ರಿಮೈನಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆವು. ಸೊ ನೋಡ್ಬೋದು ಟಿಫನ್ಗೆ ಅಂತ ಏನು ಅಡುಗೆ ಮಾಡಿದ್ದೆ ಅಂತಂದರೆ ಸ್ವಲ್ಪ ಪಲಾವು, ಹಾಗೆಯೇ ಸ್ವಲ್ಪ ಶಾವಿಗೆ ಬಾತ್ ಮಾಡಿದ್ದೆ. ಈ ಸಲ ಸ್ವಲ್ಪ ಬಜ್ಜಿ ಮಾಡಿದ್ದೆ. ಸೊ ಸ್ವಲ್ಪ ಬಜ್ಜಿ ಬಡೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು, ಸಿದೋಗ್ಬಿಟ್ಟಿತ್ತು. ಸೊ ಅವ್ರು ಮಾಡಿರೋಂಥದ್ದು. ನಂತರ ಈ ರಿಮೈನಿಗೆಲ್ಲ ನಾನೇ ಮಾಡಿ ಸ್ವಲ್ಪ ಮೊಸರು ಬಜ್ಜಿ ಪಲಾವ್ನ ಮಾಡ್ಕೊಂಡಿದ್ದೆ. ಸೊ ನೈಟ್ಗೆ ಮತ್ತು ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬೆಳಗ್ಗೆ ಮಾತ್ರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ರಶ್ವಿನ್ ಯಾವ ರೀತಿ ರೆಡಿ ಆಗಿದ್ದಾನೆ ಅಂತ. ಸೊ ಇವನಿಗೂ ಕೂಡ ಹೊಸ ಬಟ್ಟೆ, ಅವ್ನು ಬರ್ತ್ಡೇ ಇದ್ದರೆ ಇವನಿಗಾಗಿರ್ಬೋದು, ಇವನು ಬರ್ತ್ಡೇ ಇದ್ದರೆ ಅವ್ರಿಗಾಗಿರ್ಬೋದು. ಸೊ ಇಬ್ರಿಗೂ ಕೂಡ ಹೊಸ ಬಟ್ಟೆನೇ ತರೋದು ನಾನು. ಸೊ ಹಾಗಾಗಿ ನಮಗೂ ಕೂಡ ಆಲ್ಮೋಸ್ಟ್ ಹೊಸ ಬಟ್ಟೆನೇ ಇರುತ್ತೆ. ಸೊ ಹಾಗಾಗಿ ಅವನಿಗೆ ಫಸ್ಟು ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ನಲ್ವ, ಅದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಚೋಟ. ಇದು ಫಸ್ಟು ಮಾರ್ನಿಂಗ್ಗೆ ಒಂದು ಡ್ರೆಸ್ಸು. ನನಗೆ ಇಬ್ಬರಲ್ಲಿ ಯಾರದೇ ಬರ್ತ್ಡೇ ಇದ್ದರೂ ಕೂಡ ಮಾರ್ನಿಂಗ್ಗೆ ಅಂತ ಒಂದು ಡ್ರೆಸ್ ತೊಗೋತೀನಿ, ಹಾಗೆಯೇ ನೈಟ್ಗೆ ಅಂತ ಒಂದು ಡ್ರೆಸ್ನ ತೊಗೊಳ್ತೀನಿ. ಸೊ ಹಾಗಾಗಿ ಇದು ಮಾರ್ನಿಂಗ್ ಹಾಕಿರುವಂತಹ ಡ್ರೆಸ್ಸು ಇವನಿಗೆ. ಮತ್ತು ಕೇಕ್ ಕಟ್ಟಿಂಗ್ಗೆ ನಾನು ಸಪ್ರೇಟಾಗಿ ಬೇರೆನ ಡ್ರೆಸ್ನ ಹಾಕಿದ್ದೆ. ಇಲ್ಲಿ ನೋಡ್ಬೋದು ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಸ್ವಲ್ಪ ಫೋಟೋಸ್ ತಗೊಂಡಿದ್ದು. ಬೆಳಗ್ಗೆ ಎಲ್ಲ ಟೆಂಪಲ್ಗೆ ಹೋಗಿ ಬಂದ ನಂತರ ಸ್ವಲ್ಪ ಕೇಕ್ ಸ್ಮ್ಯಾಶ್ ಮಾಡೋಣ ಅಂತ ಪ್ಲಾನಿಂಗ್ ಇತ್ತು. ಸೊ ಹಾಗಾಗಿ ಇದನ್ನು ಆ್ಯಕ್ಚುಲಿ 12 ನೈಟ್ಗೆ ಕಟ್ ಮಾಡಿಸ್ಬೇಕಿತ್ತು. ರಶ್ವಿನ್ಗೆ ಅದೇ ಥರ ಕಟ್ ಮಾಡಿಸುವಂಥದ್ದು. ಸೊ ಹಾಗಾಗಿ ನಾನು ನೈಟ್ 12ಗೆ ಕಟ್ ಮಾಡೋಣ ಅಂದರೆ ಪಾಪ ಮಲಗಿಬಿಟ್ಟಿದ್ದ. ಹಂಗಾಗಿ ಇದನ್ನೇ ಕೇಕ್ ಸ್ಮ್ಯಾಶ್ ಮಾಡೋಣ ಅಂತ. ಸೊ ಹಾಗೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೋ ಥೀಮಲ್ಲಿ ಕೇಕ್ ಕೂಡ ಅಷ್ಟೇ ಎಲ್ಲೋ ಸ್ವಲ್ಪ ಆರೆಂಜಿಶಲ್ಲಿ, ಹಾಗೆಯೇ ಅವನ ಬಟ್ಟೆ, ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮ್ಯಾಚ್ ಆಗೈತಲ್ವ. ಸೊ ಹಾಗಾಗಿ ನಾನು ಇದನ್ನು ಕೇಕ್ ಸ್ಮ್ಯಾಶ್ನ ಕೂಡ ಮಾಡಿದೆ. ಸೊ ಇವನು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಿದ್ದ ಕೇಕು. ಸ್ವಲ್ಪ ಹೊತ್ತು ತಿಂದ, ಹೇಳಬೇಕು ಅಂದರೆ ಒಂದು 5 ಮಿನಿಟ್ಸ್ ಕೂಡ ಆರಾಮಾಗಿ ಆಟಾಡ್ಕೊಳ್ತಾ ತಿಂದ. ಮತ್ತೆ ಬರ್ತಾ ಅಳು ಬಂದುಬಿಡ್ತು. ಸೊ ಹಾಗಾಗಿ ಮತ್ತೆ ಮಾಡೋಕ್ಕೋಗಿಲ್ಲ. ರಶ್ವಿನ್ಗೆ ಈ ಥರ ಏನು ಮಾಡಿರಲಿಲ್ಲ ನಾನು. ರಶ್ವಿನ್ಗೆ ಫಸ್ಟ್ ಇಯರ್ ಬರ್ಡೇ ಹೇಳಬೇಕು ಅಂದರೆ ಚೌಟ್ರಿಯಲ್ಲಿ ಗ್ರ್ಯಾಂಡಾಗಿ ಮಾಡಿದ್ದು. ಇವನಿಗೇನು ಅಂತಂದರೆ ಬಿಫೋರೇ ನಾನು 2 ಫಂಕ್ಷನ್ಸ್ ಮಾಡಿದ್ದೆ. ಸೊ ಹಾಗಾಗಿ ಕೂದಲು ತೆಗ್ಸೋದಾಗಿರ್ಬೋದು, ಕದ್ರಿಗೆ ಹೋಗೋ ಅಂಥದ್ದು. ಸೊ ಹಾಗಾಗಿ ರಿಲೇಟಿವ್ಸ್ಗೆಲ್ಲ ಹೇಳಿಬಿಟ್ಟಿದ್ದೆ. ಹಾಗಾಗಿ ಇವನಿಗೆ ಫಸ್ಟ್ ಇಯರ್ ಬರ್ಡೇ ಸೊ ಸಿಂಪಲ್ಲಾಗೆ ಮಾಡೋಣ, ನೋಡೋಣ 5 ಇಯರ್ಸ್ ಆದರೆ 5 ಇಯರ್ ಇಲ್ಲಾಂದರೆ 3rd ಇಯರ್ ಸ್ವಲ್ಪ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ ನಾವು. ಸೊ ಹಾಗಾಗಿ ಈಗ ಇಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಡೆಕೋರೇಟ್ ಮಾಡೋಣ ಅಂತ. ಇದು ಮಧ್ಯಾಹ್ನ ಕೇಕ್ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಈವ್ನಿಂಗ್ ಇಲ್ಲಿ ಪ್ರಿಪೇರ್ ಮಾಡ್ಕೊವಂಥದ್ದು. ಸೊ ನನ್ನ ತಮ್ಮ ಬಂದಿದ್ದ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಅವನ ಹತ್ರ ಇದ್ದಾನೆ, ಇಲ್ಲೇ ನಮ್ಮ ಮನೆ ನಿಯರೇ ವರ್ಕ್ ಮಾಡ್ತಾನೆ. ಸೊ ಹಾಗಾಗಿ ಅವನು ಮತ್ತು ತಂಗಿ ಇಬ್ಬರು ಬಂದಿದ್ದರು. ಸೊ ಹಾಗಾಗಿ ಅವರೇ ಡೆಕೋರೇಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅವ್ರು ಇನ್ನೂ ಆನ್ ದಿ ವೇಲ್ ಇದ್ಲು ತಂಗಿ. ಹಾಗಾಗಿ ನನ್ನ ತಮ್ಮ, ಹಸ್ಬೆಂಡು, ನಾನು, ರಶ್ವಿನು ಎಲ್ಲ ಸೇರಿ ಡೆಕೋರೇಟ್ ಮಾಡ್ತಾಯಿದ್ವಿ. ಸೊ ಅತ್ತೆ ಇನ್ನು ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕಿತ್ತು, ಎಲ್ಲ ಪ್ರಿಪೇರ್ ಆಗಿತ್ತು ಅಡುಗೆ. ಸೊ ಹಾಗಾಗಿ ಅನ್ನ ಸಾಂಬಾರು ಮಾಡ್ತಾಯಿದ್ರು. ಸೊ ನಾನಿವತ್ತು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಬರ್ಡೇ ಟೈಮಲ್ಲಿ ಸ್ಯಾಟರ್ಡೇ ಇಲ್ಲ ಮಂಡೇ ಬಂದರೆ, ಅದು ಬಿಟ್ಟು ಬೇರೆ ಡೇಸಲ್ಲಿ ಯಾವುದೇ ಬಂದರೆ ನಾನು ನಾನ್ ವೆಜ್ಜನ್ನೇ ಮಾಡ್ತಾಯಿದ್ದೆ. ಆದರೆ ಈ ಸಲ ಏನಾಯಿತು ಅಂದರೆ ಗುರುವಾರ ಬಂದಿತ್ತು ಬರ್ಡೇ.
ಡೆಕೋರೇಷನ್ ನೋಡ್ಬೋದು. ಸೊ ವೆರಿ 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 ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು 2 ಫಂಕ್ಷನ್ ಮಾಡಿದ್ನಲ್ವ, 5 ಮಂತ್ಸಲ್ಲಿ ಒಂದು ಫಂಕ್ಷನ್ ಮಾಡಿದ್ದೆ, ಸೊ 11 ಮಂತ್ಸಲ್ಲಿ ಒಂದು ಫಂಕ್ಷನ್ ಮಾಡಿದ್ದೆ. ಹಾಗಾಗಿ ಗೆಸ್ಟ್ ಎಲ್ಲ ಅವಾಗ ಬಂದಿದ್ದರು. ಸೊ ಹಾಗಾಗಿ ಈ ಸಲ ಯಾರೂ ಗೆಸ್ಟ್ಗೆ ಹೇಳಿರಲಿಲ್ಲ. ಅತ್ತೆ, ನಾನು, ನನ್ನ ತಮ್ಮ, ತಂಗಿ, ನಮ್ಮ ಹಸ್ಬೆಂಡು ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಪುಟ್ಟದಾಗೆ ಕೇಕ್ ಕೂಡ ಆಲ್ಮೋಸ್ಟ್ ಪುಟ್ಟದಾಗೆ ತರಿಸಿದ್ದೆ. ಮಧ್ಯಾಹ್ನ ಒಂದು ಕೇಕ್ ಸ್ಮ್ಯಾಶ್ಗೆ ತರಿಸಿದ್ದೆ. ಇದು ನೈಟ್ ಕೇಕ್ಗೆ ತರಿಸಿದ್ದು. ರೆಡ್ ವೆಲ್ವೆಟ್ ಕೇಕ್ ಇದು. ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿತ್ತು. ರೆಡ್ ವೆಲ್ವೆಟ್ ಕೇಕ್ ಅಂದರೆ ಟೇಸ್ಟ್ ಗೊತ್ತೇ ಇರುತ್ತಲ್ವ ಎಲ್ಲರಿಗೂ. ಸೊ ಹಾಗಾಗಿ ಇದನ್ನು ತಂದಿದ್ದೆ. ನಂತರ ಇಲ್ಲಿ ರಸ್ವಿನು ನಂದು ಬರ್ಡೇ ಅಂತಿದ್ದ. ಅವ್ನಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ನಡುವೆ ನಾನು ಯಾವತ್ತಾದರೂ ಹೇಳಿ ಕ್ಯಾಮ್ರಾ ಮುಂದೆ ಬರಲಿ, ಸೊ ಅವನದೇ ಬರ್ಡೇ ಅಂತ ಅವ್ನು ಫೀಲ್ ಆಗ್ತಾ ಇರ್ತಾನೆ. ನಂತರ ಇಲ್ಲಿ ನಾನು ಕೇಕ್ ಕಟ್ ಮಾಡಿಸೋದಕ್ಕೆ ಇದನ್ನು ಹಚ್ತಾ ಇದ್ದೀನಿ ಫ್ಲ್ಯಾಶ್ನ. ಇದ್ರ ಏನಂತಂದರೆ ಸೊ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ವೀಡಿಯೋ ಶೂಟ್ನ ಮಾಡಿದ್ದಾರೆ, ಆದರೆ ರೆಕಾರ್ಡಿಂಗ್ ಆನ್ ಮಾಡಿದಾನೆ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಆನ್ ಮಾಡಿದೆ ರೆಕಾರ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಕೇಕ್ ತಿನ್ಸಿರೋವಂಥ ಕ್ಲಿಪ್ಪಿಂಗ್ಸು, ಹಾಗೆಯೇ ಗೆಸ್ಟ್ಗಳು ಬಂದಿರೋರು ಫೋಟೋಸ್ ತೆಗೆಸ್ಕೊಂಡಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಸೊ ಎಷ್ಟಿದ್ರೆ ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು, ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಪುಟ್ಟ ಫ್ಯಾಮಿಲಿ, ಇಷ್ಟೇ ನಮ್ಮ ಫ್ಯಾಮಿಲಿ. ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಇದು ರಸ್ವಿನ್ಗೆ ಬಂದುಬಿಡ್ತು ನಾನು ಅವ್ನಿಗೆ ಕೇಕ್ ಕೊಟ್ಟಿಲ್ಲ ಅಂತ. ಸೊ ಯಾವಾಗಾದರೂ ಸರಿ ಸೊ ಅವನೇ ಕೇಕ್ ಕಟ್ ಮಾಡಬೇಕು. ಈಗ ನಾನು ಅವನ ಕೈಗೆ ಕಟ್ ಮಾಡಿಸಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ ಅವನು. ಸೊ ಹಾಗಾಗಿ ಮತ್ತೆ ಅವನ ಕೈಯಲ್ಲಿ ಕಟ್ ಮಾಡಿಸ್ದೆ. ರಸ್ವಿನ್ಗೆ ಏನು ಅಂತಂದರೆ ತಿಂಗಳಲ್ಲಿ 4 ಸತಿ ಬರ್ಡೇ ಮಾಡಿದ್ರು ಕೂಡ ಅವನು ಸೆಲೆಬ್ರೇಟ್ ಮಾಡ್ಕೊತಾನೆ. ಸೊ ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು ಬೇಜಾರಾಗಿದ್ದ ವಿಷಯ ಏನಂತಂದರೆ, ಒಂದಲ್ಲ 2 ಹೇಳಬೇಕು ಆ್ಯಕ್ಚುಲಿ. ಏನು ಅಂತಂದರೆ, ಸೊ ರಾಯರು ಹೂವು ಕೊಡಬೇಕಾದ್ರೆ ನಾನು ಡೈರೆಕ್ಟಾಗಿ ನೋಡಿಲ್ವಲ್ಲ, ಅದು ನೋಡಬೇಕಾದ್ರೆ ಇಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು, ಒಂದು ಮೆಮೊರಿ ಆಗಿರ್ತಾಯಿತ್ತು. ಇಲ್ಲ ಅಟ್ಲೀಸ್ಟ್ ನಾನು ಕಣ್ಣಾರೆ ನೋಡಿದ್ರು ಚೆನ್ನಾಗಿರೋದಂತ ಒಂದು ವಿಷಯ. ಇನ್ನೊಂದೇನೆಂದರೆ, ಸೊ ಇಲ್ಲಿ ಸ್ವಲ್ಪ ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯ್ತಲ್ವ, ಸೊ ಅದೊಂದು ಬೇಜಾರಾಯಿತು. ಅಷ್ಟು ಬಿಟ್ಟರೆ ಇನ್ನೆಲ್ಲವೂ ತುಂಬ ಚೆನ್ನಾಗಿ ಆಯಿತು. ಬರ್ಡೇ ಸಿಂಪಲ್ಲಾಗಿ ಒಂದು ಪುಟ್ಟ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ನೋಡ್ಬೋದು, ಸೊ ಲಾಸ್ಟಲ್ಲಿ ನಿಮಗೆ ಫೋಟೋಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಫೋಟೋಸು ಕೂಡ ಚೆನ್ನಾಗೇ ಬಂದಿತ್ತು. ಇಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ನೋಡಿ ತಮ್ಮ ತಂಗಿದು. ಸೊ ಇದು ನನ್ನ ತಮ್ಮ ತಂಗಿ. ನಂತರ ಇಲ್ಲಿ ಲಡ್ಡುದು ಕೂಡ ಸುಮಾರಷ್ಟು ಫೋಟೋಸ್ನ ತೆಗೆದಿದ್ದೀವಿ. ಇವನಿಗೆ ಬ್ಲೇಸರ್ನ ತೊಗೊಂಡಿದ್ದೆ. ಬ್ಲೇಸರ್ ಸೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ಸೊ ಎವ್ರಿ ಟೈಮ್ ನಾನು 2 ಡ್ರೆಸ್ಗಳನ್ನು ತೊಗೊಳ್ಳೋವಂಥದ್ದು. ಸೊ ಇದು ನಾನು ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಲಾಂಗ್ ಡ್ರೆಸ್ ಒಂದು ಹಾಕ್ಕೊಂಡಿದ್ದೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಪಾಪುಗೆ ಆದಷ್ಟು ಬ್ಲೆಸ್ ಮಾಡಿ. ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪಾಪು ಹೇಗೆ ಕಾಣಿಸ್ತಿದೆ, ಸೊ ಬರ್ಡೇ ಬಟ್ಟೆ ಇಷ್ಟ ಆಯಿತಾ, ಡೆಕೋರೇಷನ್ ಇಷ್ಟ ಆಯಿತಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್.